ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಹೊಸ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಹೌದು, ನಾರ್ಮಲ್ ಆಗಿ ಎರಡು ಲವ್ ಸ್ಟೋರಿ ನಡೀತಿದ್ವು. ಇದು ಲವ್ ಸ್ಟೋರಿ ಅಂತ ಹೇಳಕ್ಕಾಗೋದಿಲ್ಲ, ಫ್ರೆಂಡ್ಶಿಪ್. ಒಂದು ಗಿಲ್ಲಿ ಹಾಗೂ ಕಾವ್ಯ, ಇನ್ನೊಂದು ಕಡೆ ಆದ್ರೆ ಸೂರಜ್ ಮತ್ತೆ ರಾಶಿಕಾ ಅವ್ರ ನಡುವೆ ಒಂದು ಪುಟ್ಟ ಲವ್ ಸ್ಟೋರಿ ನಡೀತಿತ್ತು ಅಂತ ಹೇಳ್ಬಹುದು. ಬಟ್ ಆದ್ರೆ ಈಗ ನಿಜವಾಗ್ಲೂ ಒಂದು ಲವ್ ಸ್ಟೋರಿ, ಮನಸ್ಸಿಂದ ಒಂದು ಲವ್ ಸ್ಟೋರಿ ಬಿಗ್ ಬಾಸ್ ಮನೇಲಿ ಆಗ್ತಿದೆ ಅಂತ ಹೇಳಿದ್ರೆ ನಂಬ್ತೀರಾ ನೀವು? ಹೌದು, ಈಗ ಗಿಲ್ಲಿ ಹಾಗೂ ರಕ್ಷಿತಾ ನಡುವೆ ಒಂದು ಹೊಸ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾವ್ಯಾಗಂತೂ ಇವರಿಬ್ಬರನ್ನು ನೋಡಿ ಉರ್ಕೊಳ್ತಿದ್ದಾಳೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಅಷ್ಟಿಷ್ಟು ಉರ್ಕೊಳ್ತಾ ಇಲ್ಲ. ಲವ್ ಸ್ಟೋರಿ ಮೊದಲಿಂದನೂ ನಡೀತಿತ್ತು, ಆದರೆ ಇದು ಒನ್ ಸೈಡ್ ಆಗಿತ್ತು. ಈಗ ಡೈರೆಕ್ಟಾಗಿ ಗಿಲ್ಲಿನೇ ಕೇಳ್ಬಿಟ್ಟಿದ್ದಾನೆ, ನಾನಂದರೆ ನಿನಗಿಷ್ಟನಾ ಅಂತ. ಅವನು ಕೇಳ್ತಿದ್ದಂಗೆ ರಕ್ಷಿತಾ ಅಂತೂ ಫುಲ್ಲು ನಾಚಿ ನೀರಾಗೋಗಿದ್ದಾಳೆ. ಗಿಲ್ಲಿ ಯಾವಾಗ ಕೇಳ್ದ? ನಾವು ಎಪಿಸೋಡ್ ನೋಡ್ತಾನೆ ಇರ್ತೀವಿ, ಅಲ್ಲೆಲ್ಲೂ ಇದನ್ನ ತೋರಿಸ್ಲೇ ಇಲ್ವಲ್ಲ ಅಂತ ನೀವು ಅಂದ್ಕೊಳ್ತಿರ್ಬೋದು. ಹೌದು, ಎಪಿಸೋಡ್ ನಾನು ನೋಡಿದ್ದೀನಿ. ಅಲ್ಲಿ ಎಪಿಸೋಡಲ್ಲಿ ಈ ಸೀನ್ ತೋರಿಸ್ಲಿಲ್ಲ. ಇದು ಯಾವಾಗ ನಡೀತು ಅಂತ ನಾನೀಗ ನಿಮಗೆ ಹೇಳ್ತೀನಿ ಬನ್ನಿ. ನಿನ್ನೆ ನಿಮಗೆಲ್ಲ ಮೆಣಸಿನ್ಕಾಯಿ ಚಟುವಟಿಕೆ ಎಪಿಸೋಡ್ನಲ್ಲಿ ತೋರಿಸಿರ್ಬೋದು, ನೀವೆಲ್ಲ ಟಿ ವಿಲಿ ನೋಡೇ ಇರ್ತೀರ. ಅದೇ ಸಮಯದಲ್ಲಿ ಇವರಿಬ್ಬರ ನಡುವೆ ಈ ಕಾನ್ವರ್ಸೇಷನ್ ನಡೆಯುತ್ತೆ. ಕಾನ್ವರ್ಸೇಷನ್ ಹೇಗೆಲ್ಲ ಸ್ಟಾರ್ಟ್ ಆಯಿತು ಅಂತ ಗೊತ್ತಾ ನಿಮಗೆ? ಹೇಳ್ತೀನಿ ಬನ್ನಿ. ಮೊದಲಿಗೆ ಈ ಮೆಣಸಿನ್ಕಾಯಿ ಆರ ಹಾಕೋ ಚಟುವಟಿಕೆ ನಡೀತಾ ಇರುತ್ತೆ. ಆಗ ಗಿಲ್ಲಿ ಪಕ್ಕ ರಕ್ಷಿತಾ ಕೂತಿರ್ತಾಳೆ, ಆ ಕಡೆ ರೈಟ್ ಸೈಡ್ ರಜತ್ ಕೂತಿರ್ತಾನೆ, ರಜತ್ ಪಕ್ಕ ಕಾವ್ಯ ಕೂತಿರ್ತಾರೆ. ರಕ್ಷಿತಾ ಗೊತ್ತಲ್ಲ ಹೇಗೆ ಅಂತ, ಅವಳ ಕೈ ಒಂದು ಗಳಿಗೆನೂ ಸುಮ್ಮನಿರೋದೇ ಇಲ್ಲ. ಅವ್ರಿಗೆಲ್ಲ ವಿಲನ್ ಅಂತ ಒಂದು ಏರ್ ಬೆಂಡ್ ಕೊಟ್ಟಿರ್ತಾರೆ. ಆ ಏರ್ ಬೆಂಡ್ನ ಕೈಲಿ ಇಟ್ಕೊಂಡಿರ್ತಾಳೆ. ಒಂದು ಕೊಂಬ ಇದ್ದಕ್ಕಿದ್ದಂಗೆ ಮುರಿದಾಕ್ಬಿಡ್ತಾಳೆ. ಆಗ ಗಿಲ್ಲಿಗೆ ತೋರಿಸ್ತಾಳೆ, ನೋಡು ಕೊಂಬು ಮುರಿದೋಗಿದೆ ಅಂತ. ಆಗ ಗಿಲ್ಲಿ ಹೇಳ್ತಾನೆ, ನಿನ್ನ ಕೈ ಸುಮ್ಮನೆ ಇರೋದೇ ಇಲ್ಲ, ಒಂದು ಗಳಿಗೆ ಸುಮ್ಮನೆ ಕುತ್ಕೊಳ್ಳಲ್ವಲ್ಲ ನೀನು ಅಂತಾನೆ. ನಂತರ ರಜತ್ಗೆ ಹೇಳ್ತಾನೆ, ನೋಡೋಣ ಇವಳು ಏನಣ್ಣ, ಇವಳು ಒಂದು ಗಳಿಗೆ ಸುಮ್ಮನಿರೋದು, ಯಾವಾಗಾದ್ರೂ ಏನಾದರೂ ಒಂದು ಮಾಡ್ತಾ ಇರ್ತಾಳೆ ಅಂತಾನೆ. ಆಗ ರಜತ್ ರವರು ಹೇಳ್ತಾರೆ, ಏಯ್ ರಕ್ಷಿತಾ, ನೀನು ಸುಮ್ಮನೆ ಕುತ್ಕೊಳ್ಳೋದಕ್ಕೇನ, ಆ ಕೊಂಬೇನು ಮಾಡಿತ್ತು ನಿನಗೆ, ಆ ಕೊಂಬನೇಗೆ ಮುರಿದಾಕಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಸುಮ್ಮನೆ ಕಾವ್ಯ ರಜತ್ ಹಿಂಗೆಲ್ಲ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಆಗ ಪಕ್ಕದಲ್ಲೇ ಕೂತ ಗಿಲ್ಲಿಯವರು, ಆ ಏರ್ ಬ್ಯಾಂಡ್ ಕೊಡು, ನಾನು ಜೋಡಿಸ್ತೀನಿ, ನೋಡೋಣ ಜೋಡ್ಸೋಕ್ಕಾಗುತ್ತಾ ಅಂತ ಕಿತ್ಕೊಳಕ್ಕೆ ಹೋಗ್ತಾರೆ. ಆಗ ರಕ್ಷಿತಾ ಕೊಡೋದಿಲ್ಲ. ಹಿಂಗೆ ಕಿತ್ಕೊಂಡು ಹಿಂಗೆ ಮೈನ ಹಿಂಗೆ ಟಚ್ ಮಾಡ್ತಾರೆ, ಕೊಡು ಇಲ್ಲಿ ಅಂತ. ಆಗ ರಕ್ಷಿತಾ ಇದ್ದಕ್ಕಿದ್ದಂಗೆ ನಾಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಭುಜ ಟಚ್ ಆಗಿದ್ದಕ್ಕೆ ನನ್ನ ಪ್ರಕಾರ ಅವಳು ನಾಚ್ಕೊಂಡು ಕೂತಿರ್ತಾಳೆ. ಆಗ ಗಿಲ್ಲಿಯವ್ರು ಕೇಳ್ತಾರೆ, ನೀನೇನು ನನ್ನನ್ನು ಲವ್ ಮಾಡ್ತಿದ್ಯಾ, ಹಿಂಗೆ ನಾಚ್ಕೊಂಡು ಕೂಡ್ತಿದ್ಯಲ್ಲ ಅಂತ. ಮತ್ತೆ ರಜತ್ ರವ್ರಿಗೂ ಅದನ್ನೇ ರಿಪೀಟ್ ಆಗಿ ಹೇಳ್ತಾರೆ, ಅಣ್ಣ ನನಗೆ ಭಯ ಆಗ್ತಿದೆ, ಇವಳು ಎಲ್ಲಿ ನನ್ನ ಲವ್ ಮಾಡ್ಬಿಡ್ತಾಳೋ ಅಂತ. ಅದನ್ನ ಕೇಳಿಸ್ಕೊಂಡ ರಜತ್ ಹಾಗೂ ಕಾವ್ಯ ಫುಲ್ಲು ನಕ್ಕು ಸಾಕಾಗೋಗ್ತಾರೆ. ಆದರೆ ರಕ್ಷಿತಾಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅನ್ಸುತ್ತೆ. ಅವಳು ಅಷ್ಟು ನಾಚ್ಕೋತಿದ್ದವಳು ಸುಮ್ಮನೆ ಸಪ್ಪಗಾಗೋಗ್ತಾಳೆ. ಏನಕ್ಕಂದ್ರೆ ಕಾವ್ಯರವರು ಎಲ್ಲ ನಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಗಿಲ್ಲಿಗೆ ರಕ್ಷಿತಾ ಮೇಲೆ ಫೀಲಿಂಗ್ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಆದರೆ ರಕ್ಷಿತಾಗೆ ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಫೀಲಿಂಗ್ ಇದೆ ಅಂತಲೇ ಹೇಳ್ಬೋದು. ಅವಳಿಗೆ ನಿಜವಾಗ್ಲೂ ಗಿಲ್ಲಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಈಗಿಂದಲ್ಲ, ಮೊದಲಿಂದನೂ ಗಿಲ್ಲಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಅವಳು ತೋರಿಸ್ಕೊಳ್ತಿಲ್ಲ. ಯಾಕಂದರೆ ಗಿಲ್ಲಿ ಯಾವಾಗಲೂ ಕಾವು ಕಾವು ಅಂತ ಅವಳು ಹಿಂದೆನೇ ಸುತ್ತುತ್ತಿರ್ತಾನೆ. ಗಿಲ್ಲಿ ಯಾವಾಗಲೂ ಕಾವ್ಯ ಎಷ್ಟೇ ಬೈದ್ರೂ ಕಾವು ಕಾವು ಅಂತ ಅವಳು ಹಿಂದೆನೇ ಸುತ್ತುತ್ತಿರ್ತಾನೆ. ಅದನ್ನು ಕಂಡ್ರೆ ರಕ್ಷಿತಾಗಂತೂ ಆಗೋದೇ ಇಲ್ಲ. ಈ ವಾರ ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದ್ರಿಂದ ಅವನು ಕಾವ್ಯ ಹಿಂದೆ ಅಷ್ಟು ಸುತ್ತಾಡ್ತಿರ್ಲಿಲ್ಲ. ಕಾವ್ಯನ ಸುಮ್ಮನೆ ಬೈತಾ ಇದ್ದ. ಆದರೆ ಇದನ್ನ ಕಂಡ ರಕ್ಷಿತಾ ಫುಲ್ಲು ಖುಷಿಯಾಗಿದ್ಲು. ಏಕೆಂದರೆ ಇವರಿಬ್ಬರು ದೂರ ಆಗ್ತಿದ್ದಾರೆ, ನಾನು ಗಿಲ್ಲಿಗೆ ಹತ್ರ ಆಗ್ಬೋದು ಅಂತ. ನೀವು ನೋಡಿರ್ಬೋದು ಫುಲ್ಲು ಎಪಿಸೋಡಲ್ಲಿ ರಕ್ಷಿತಾ ಗಿಲ್ಲಿ ಹಿಂದೆನೇ ಇರ್ತಾಳೆ, ಯಾವಾಗಲೂ ಗಿಲ್ಲಿ ಹಿಂದೆನೇ ಸುತ್ತಾ ಇರ್ತಾಳೆ. ಇವರಿಬ್ಬರು ಫುಲ್ಲು ಎಂಜಾಯ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಇವರಿಬ್ರು ಎಂಜಾಯ್ ಮಾಡೋದು, ಇವರಿಬ್ರು ಖುಷಿ ಪಡ್ತಿರೋದು ಕಾವ್ಯಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ನೋಡಿ ಉರ್ಕೋತಾ ಇದ್ಲು. ನಮ್ಮಿಬ್ರು ಫ್ರೆಂಡ್ಶಿಪ್ ಎಲ್ಲಿ ದೂರ ಆಗ್ಬಿಡುತ್ತೋ, ಗಿಲ್ಲಿ ಎಲ್ಲಿ ನನ್ನನ್ನು ಮರ್ತ್ಬಿಡ್ತಾನೋ, ನಾವು ಅಷ್ಟು ಕ್ಲೋಸ್ ಆಗಿರೋದನ್ನ ಮರೆತು ಅವನು ಈಗ ರಕ್ಷಿತಾ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಿದ್ದಾನೆ. ಇದೆಲ್ಲವೂ ಕಾವ್ಯಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಒಂದ್ಸಲ ಅಶ್ವಿನಿ ಅವರು ಜೈಲಲ್ಲಿದ್ದಾಗ ರಕ್ಷಿತಾನ ಕೇಳಿರ್ತಾರೆ, ನಿನಗೆ ಯಾವ ಥರ ಹುಡುಗ ಬೇಕು, ಈ ಥರ ಸುಮ್ಮನೆ ತಿಕ್ಲು ಥರ ಯಾವಾಗಲೂ ಬಾಯ್ ಬಡ್ಕೊಳ್ಳೋ ಈ ಥರ ಗಿಲ್ಲಿ ಥರ ಹುಡುಗ ಇದ್ರೆ ಇಷ್ಟ ಆಗುತ್ತಾ ನಿನಗೆ ಅಂತ ಕೇಳಿರ್ತಾರೆ. ಆಗ ರಕ್ಷಿತಾ ಕೂಡ ಹೇಳಿರ್ತಾರೆ, ನನಗೆ ಗಿಲ್ಲಿ ಥರ ಹುಡುಗ ತುಂಬ ಇಷ್ಟ ಆಗ್ತಾರೆ, ನನಗೆ ಇವ್ರ ಥರ ಇದ್ರು ಓಕೆ, ನಂಗೆ ಇವ್ರಂದರೆ ತುಂಬ ಇಷ್ಟ ಅಂತ ಕೂಡ ಹೇಳಿರ್ತಾಳೆ. ಇವಾಗಿಯೂ ರಕ್ಷಿತಾ ಮನಸ್ಸಿಂದ ಗಿಲ್ಲಿನ ಲವ್ ಮಾಡ್ತಿದ್ದಾಳೆ. ಆದರೆ ಗಿಲ್ಲಿ ಕಾವು ಕಾವು ಅಂತ ಕಾವ್ಯದಿಂದ ಹೋಗ್ತಿದ್ದಾನೆ. ಹೇಳ್ಬೇಕಂದ್ರೆ ಅವನು
ನೀನು ನನ್ನನ್ನು ಲವ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನಿಜವಾಗ್ಲೂ ಆಕೆಯ ಮುಖದಲ್ಲಿದ್ದ ನಾಚಿಕೆಯನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ನಾಚ್ಕೊಂಡು ಕೂತಿದ್ಲು. ಆದರೆ ಬೇರೆಯವರು ನಕ್ಕಿದ್ದನ್ನು ನೋಡಿ ಬೇಜಾರು ಮಾಡ್ಕೊಂಡ್ಲು ಅಷ್ಟೇ. ನಿಮ್ಗೇನನ್ಸುತ್ತೆ, ಗಿಲ್ಲಿ ಮನಸ್ಸಲ್ಲೂ ರಕ್ಷಿತಾ ಇದ್ದಾಳಾ ಅಥವಾ ಇಲ್ವಾ? ನನ್ನ ಪ್ರಕಾರ ಗಿಲ್ಲಿ ಮನಸ್ಸಲ್ಲೂ ರಕ್ಷಿತಾ ಇದ್ದಾಳೆ, ಬಟ್ ಇಲ್ಲೆಲ್ಲೋ ಒಂದು ತೋರಿಸ್ಕೊಳ್ತಿಲ್ಲ ಅಂತ ನನಗನ್ನಿಸ್ತಿದೆ. ನಿಮಗೆ ಗಿಲ್ಲಿ ರಕ್ಷಿತಾ ಜೋಡಿ ಇಷ್ಟನಾ ಅಥವಾ ಗಿಲ್ಲಿ ಕಾವ್ಯ ಜೋಡಿ ಇಷ್ಟನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.